ನಮ್ಮ ಯಜಮಾನ್ರ ವ್ಯವಹಾರದ ಇದುವರೆಗೂ ಒಂದ್ ಚೆಕ್ ಕೂಡ ಬೌನ್ಸ್ ಆಗಿರ್ಲಿಲ್ಲ. ಅದು ನಿಮ್ಮಿಂದ ಆಯ್ತು. ಇಂಥ ಘನಕಾರ್ಯ ಮಾಡಿ ಪುಣ್ಯ ಕಟ್ಕೊಂಡ್ರಿ. ಅವ್ರಿಗೆ ಒಳ್ಳೆ ಹೆಸರು ತಂದ್ಕೊಟ್ರಿ. ಸೀತಾರಾಮಯ್ಯನವ್ರೆ, ಮತ್ತೆ ಅದನ್ನ ಜ್ಞಾಪಿಸ್ಬೇಕು. ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪದ ಬೆಂಕಿನಲ್ಲಿ ಬೆಂದು ನರಳ್ತಾ ಇದ್ದೀನಿ ನೋಡಿ. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಸಮಾಧಾನ ಹೇಳಿ ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ ಸರ್. ನಾನು ಕದ್ದಿರೋ ಹಣನು ನಾನು ವಾಪಸ್ ಕೊಟ್ಬಿಡ್ತೀನಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ ಸರ್, ನನ್ನ ಕೈ ಬಿಡಬೇಡಿ ಸರ್, ನನ್ನ ಕೈ ಬಿಡಬೇಡಿ ಸರ್. ಏನ್ ಹೇಳ್ತಾ ಇದ್ದೀರಿ ನೀವು? ಶಾ ಅಂಡ್ ಕಂಪನಿ ಕಳಿಸಿರೋ ಚೆಕ್ ಡಿಸಾನರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗಿದೆ ಯಜಮಾನ್ರೆ. ನಿನ್ನೆ ತಾನೇ 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಲ್ಲ. ನಿನ್ನೆ 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ ನಿಜ. ಆದ್ರೆ ಇವತ್ತು ಬೆಳಿಗ್ಗೆ ಏನಾಯ್ತು? ನಿಮ್ ತಮ್ಮ ನಾಗರಾಜ್ ಅವರು 2 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ. ಏನು ಕಳ್ತನ ಮಾಡೋದೊಂದು ಬಾಕಿ ಇತ್ತು, ಅದನ್ನು ಮಾಡಿ ತೋರಿಸ್ಬಿಟ್ಟ ನನ್ನ ತಮ್ಮ. ಸೀತಾರಾಮಯ್ಯ, ಪೊಲೀಸ್ ಫೋನ್ ಮಾಡಿ ಅವನ್ನ ಈಗಲೇ ಅರೆಸ್ಟ್ ಮಾಡಿಸ್ತೀನಿ. ದುಡುಕ್ಬಿಡಿ ಯಜಮಾನ್ರೆ. ಯಾಕೆ? ಇದು ನಿಮ್ ತಪ್ಪು ಇದೆ. ಬಿಸ್ನೆಸ್ ನಲ್ಲಿ ಅವ್ರು ಪಾರ್ಟ್ನರ್ ಆಗಿ ಮಾಡ್ಕೊಂಡಿದ್ದೀರಾ. ಚೆಕ್ ನಲ್ಲಿ ನಿಮ್ ಸಿಗ್ನೇಚರು ಇದೆ. ಕಾನೂನು ದೃಷ್ಟಿಯಲ್ಲಿ ಅಪರಾಧ ಅಲ್ಲ. ಹಾಗಂತ ಅವನು ಸುಮ್ಮನೆ ಬಿಟ್ಬಿಟ್ಟಕ್ಕಾಗುತ್ತಾ? ಯಜಮಾನ್ರೆ, ನನಗೆ ತಿಳಿದ ಮಟ್ಟಿಗೆ ತಾಯಿ ತಂದೆಯಲ್ಲಿ ತಬ್ಬಲಿ ಅಂತ ಅವ್ರನ್ನ ತುಂಬಾ ಪ್ರೀತಿಯಿಂದ ಸಲಿಗೆ ಕೊಟ್ಟು ಬೆಳೆಸಿದ್ರಿ. ಅವ್ರು ಬಯಸಿದ್ದೆಲ್ಲ ಸಿಗೋ ಹಾಗೆ ಮಾಡಿದ್ರಿ. ಅವ್ರ ಜವಾಬ್ದಾರಿ ಅವರ ಅರ್ಥಕೊಳ್ಳೋವರೆಗೂ ಹಣಕಾಸಿನ ವ್ಯವಹಾರದಿಂದ ಒಳ್ಳೇದು ಅಂತ ಕಾಣಿಸುತ್ತೆ. ಅಂದ್ರೆ ನಿಮ್ ಬಿಸ್ನೆಸ್ ನಲ್ಲಿ ಅವ್ರನ್ನ ಪಾರ್ಟ್ನರ್ಶಿಪ್ ಇಂದ ಟೆಂಪರರಿ ಕ್ಯಾನ್ಸಲ್ ಮಾಡಿದ್ರೆ ಅವ್ರ ತಪ್ಪು ಅವರೇ ತಿದ್ಕೊಂಡು ಸರಿ ಹೋಗ್ಬೋದು. ಕರೆಕ್ಟ್, ಹಾಗೆ ಮಾಡ್ತೀನಿ. ಈ ಚೆಕ್ ಮತ್ತೆ ಪ್ರೆಸೆಂಟ್ ಮಾಡಿ ಇದ್ರಲ್ಲಿ ಸೆಲೆಕ್ಟ್ ಮಾಡಿದ್ರೆ. ಇದಕ್ಕೆ ಆರ್ಡರ್ ಕೊಡ್ಲಿಲ್ವಾ ನೀವು? ಇಲ್ಲ, ತಮ್ಮನ್ನು ಕೇಳ್ಕೊಳ್ಳಿ. ಸರಿ. ಅನ್ನಪೂರ್ಣ, ಯಾಕೊಬ್ಳೆ ನಿಂತಿದ್ಯಾ? ನನಗೋಸ್ಕರ ಕಾಯ್ತಾ ಇದೆಯಾ? ಇಲ್ಲ ರೀ, ಚಿನ್ನ 3 ದಿವಸದಿಂದ ಊಟಕ್ಕೂ ಬರ್ಲಿಲ್ಲ, ನಾನ್ ನೋಡಕ್ಕೂ ಬರ್ಲಿಲ್ಲ. ಅನ್ನಪೂರ್ಣ, ಅವನ ಇನ್ಮೇಲೆ ಬರೋದಿಲ್ಲ ಕಣೆ. ಯಾಕ್ರಿ? ಅವನ ಮಲತಾಯಿ ಅವನಿಗೆ ತೊಂದರೆ ಕೊಡ್ತಾ ಇದ್ದನ ಅವನ ಸೋದರ ಮಾವ ನೋಡಿ ದತ್ತು ತಗೊಂಡು 3 ದಿವಸಕ್ಕೆ ಮುಂಚೆನೆ ಊರಿಗೆ ಕರ್ಕೊಂಡು ಹೋದ್ರು. ಏನು, ಊರಿಗೆ ಕರ್ಕೊಂಡು ಹೋಗ್ಬಿಟ್ರ? ನನ್ಗೊಂದ್ ಮಾತು ಹೇಳ್ದೆ ಹೋಗ್ಬಿಟ್ನಲ್ಲ. ಮತ್ತೆ ನಾನು ಅವನ್ ನೋಡ್ತೀನೋ ಇಲ್ವೋ? ಸೀತಾರಾಮಯ್ಯನವ್ರೆ, ನಡಿ, ನಾ ಬರ್ತೀನಿ. ಬನ್ನಿ ಚಿಕ್ಕ ಯಜಮಾನ್ರೆ, ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಯಜಮಾನ್ರ ವ್ಯವಹಾರದ ಇದುವರೆಗೂ ಒಂದ್ ಚೆಕ್ ಕೂಡ ಬೌನ್ಸ್ ಆಗಿರ್ಲಿಲ್ಲ. ಅದು ನಿಮ್ಮಿಂದ ಆಯ್ತು. ಇಂಥ ಘನಕಾರ್ಯ ಮಾಡಿ ಪುಣ್ಯ ಕಟ್ಕೊಂಡ್ರಿ. ಅವ್ರಿಗೆ ಒಳ್ಳೆ ಹೆಸರು ತಂದ್ಕೊಟ್ರಿ. ಸೀತಾರಾಮಯ್ಯನವ್ರೆ, ಮತ್ತೆ ಅದನ್ನ ಜ್ಞಾಪಿಸ್ಬೇಕು. ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪದ ಬೆಂಕಿನಲ್ಲಿ ಬೆಂದು ನರಳ್ತಾ ಇದ್ದೀನಿ ನೋಡಿ. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಸಮಾಧಾನ ಹೇಳಿ ನಾನು ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ ಸರ್. ನಾನು ಕದ್ದಿರೋ ಹಣನು ನಾನು ವಾಪಸ್ ಕೊಟ್ಬಿಡ್ತೀನಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ ಸರ್, ನನ್ನ ಕೈ ಬಿಡಬೇಡಿ ಸರ್, ನನ್ನ ಕೈ ಬಿಡಬೇಡಿ ಸರ್. ಹೇಳಿ ಚಿಕ್ಕ ಯಜಮಾನ್ರೆ, ಎಂತ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ತಪ್ಪು ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ನೋಡಿ, ನಮ್ಮ ಯಜಮಾನ್ರಂತವ್ರನ್ನ ಅಣ್ಣನಾಗಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಅವ್ರ ಮನಸ್ಸು ಮಾತ್ರ ವಹಿಸ್ಬೇಡಿ. ಒಂದೇ ಮನೆಯಲ್ಲಿದ್ರು ನಮ್ಮ ಅಣ್ಣನ ಮುಖ ನೋಡೋಕ್ಕೂ ನನಗೆ ಧೈರ್ಯ ಬರ್ತಿಲ್ಲ ಸರ್. ಪ್ಲೀಸ್ ಯೋಚನೆ ಮಾಡ್ಬೇಡಿ. ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬಂದು ಅವ್ರ ಪೂಜೆ ಮುಗಿದ ತಕ್ಷಣ ಸಂದರ್ಭ ನೋಡಿ ಅವ್ರ ಹತ್ರ ಮಾತಾಡ್ತೀನಿ. ನನ್ನ ಕೈ ಬಿಡಬೇಡಿ ಸರ್, ನನ್ನ ಕೈ ಬಿಡಬೇಡಿ. ಇರ್ಲಿ, ಪ್ಲೀಸ್ ಸರ್. ಒಳ್ಳೆಯವರಾಗಿದೆ ಅಷ್ಟೇ. ಹೋಗಿ ಹೊರಡ್ಬನ್ನಿ, ಹೋಗಿ. ಯಜಮಾನ್ರೆ, 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 ಯಜಮಾನ್ರೆ,
ಯಜಮಾನ್ರೆ ಯಜಮಾನ್ರೆ ದೇವರಂತ ನಿಮ್ಮನ್ನು ಕೊಂದ ಪಾಪಿ ಯಾರು ಯಜಮಾನ್ರೆ ಪಾಪಿ ಯಾರು ದೇವ್ರಂತ ನಿನ್ನ ಯಜಮಾನನ ಕೊಂದ ಪಾಪಿ ನಾನೇ ನೀನಾ? ಅಯ್ಯೋ ದ್ರೋಹಿ ಯಜಮಾನ್ರ ತಮ್ಮ ನೀನು ನೀನೇ ಅವ್ರನ್ನ ಕೊಂದಿಯ ಯಾಕೆ ಯಾಕೆ ಅಂದ್ರೆ ನನ್ನ ಲೈಫ್ಗೆ ಹಣನೇ ಮುಖ್ಯ. ನಮ್ಮಣ್ಣ ನಿನ್ನ ಮಾತು ಕೇಳ್ಕೊಂಡು ಅದನ್ನ ಕಟ್ ಮಾಡ್ದ, ನಾನು ಅವನ ಲೈಫ್ನೇ ಕಟ್ ಮಾಡಿದೆ. ಚಂಡಾಲ, ಹಣಕ್ಕೋಸ್ಕರ ಸ್ವಂತ ಅಣ್ಣನೇ ಕೊಂದಿದೀಯಾ? ನಿನ್ನಂತವ್ನು ಬದುಕಿರಬಾರ್ದು. ನಿನ್ನ ನಾನೇ ಶೂಟ್ ಮಾಡ್ಬಿಡ್ತೀನಿ, ಶೂಟ್ ಮಾಡ್ಬಿಡ್ತೀನಿ. ಅಯ್ಯೋ ಮೂರ್ಖ, ಇದ್ರಲ್ಲಿದ್ದದ್ದು ಒಂದೇ ಒಂದು ಬುಲೆಟ್. ಈಗ ಅದು ನಮ್ಮಣ್ಣನ ದೇಹದಲ್ಲಿದೆ. ಇದ್ರಲ್ಲಿ ಉಳಿದಿರೋದು ಫಿಂಗರ್ ಪ್ರಿಂಟ್ಸ್ ಮಾತ್ರ. ಪೊಲೀಸ್ನವ್ರು ಫೋನ್ ಮಾಡಿದ್ದೀನಿ, ಈಗಲೇ ಬರ್ಬಹುದು. ಬಂದೆ ಬಿಟ್ರೆ ಇನ್ಸ್ಪೆಕ್ಟರ್ ಸರ್, ಬನ್ನಿ ಸರ್. ಇನ್ಸ್ಪೆಕ್ಟರ್, ದೇವರಾಗ್ ಬಂದ್ರಿ. ಈ ಪಾಪಿ ನನ್ನ ಭಾಗಕ್ಕೆ ಶ್ರೀರಾಮಚಂದ್ರನಾಗಿದ್ದ ನನ್ನ ಅಣ್ಣನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾನೆ ಇನ್ಸ್ಪೆಕ್ಟರ್. ಈಗ ನನ್ನೂ ಕೊಲ್ಲಬೇಕು ಅಂತಿದ್ದ. ನೀವು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್, ನೀವು ಅರೆಸ್ಟ್ ಮಾಡಿ. ಮಿಸ್ಟರ್ ಸೀತಾರಾಮಯ್ಯ, ಯು ಆರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಮಾಡ್ಬೇಕಾದ್ ನನ್ನಲ್ಲ ಇನ್ಸ್ಪೆಕ್ಟರ್, ಇವನ್ನ. ದೇವರಂತ ನನ್ನ ಯಜಮಾನನ್ ಕೊಂದಿದ್ದಾನೆ, ಇವನ್ನ ಅರೆಸ್ಟ್ ಮಾಡಿ ಪ್ಲೀಸ್. ನೋಡಿದ್ರೆ ಗೊತ್ತಾಗುತ್ತೆ ಯಾರನ್ನ ಯಾರು ಕೊಲೆ ಮಾಡಿದ್ರು ಅಂತ ಹೇಳಿ. ಇದನ್ನೆಲ್ಲ ಕೋರ್ಟ್ ನಲ್ಲಿ ಬಂದ್ ಹೇಳಿ. ಇಲ್ಲಲ್ಲ, ಕಮಾನ್. ಹೇ ನಾಗರಾಜ್, ನಿನಗೆ ನಾನು ಸಹಾಯ ಮಾಡೋದಕ್ಕೆ ಬಂದಿದ್ದಕ್ಕೆ ನನಗೆ ಒಳ್ಳೆ ಬಹುಮಾನ ಕೊಟ್ಟಿದ್ರು. ಕಾನೂನು ದೃಷ್ಟಿಯಲ್ಲಿ ನಾನು ಕೊಲೆಗಾರ ಇರ್ಬೋದು, ಆದ್ರೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ. ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ.